Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last class, we studied about land use patterns, meaning of agriculture, and also learnt about types of agriculture. as the continuous part of this chapter. Today we learn about crop seasons and cropping patterns and also major crops of India. Dear students, do you know the meaning of crop season? ಕ್ರಾಪ್ ಸೀಸನ್ ಅಂತಾರೆ ಬೆಳೆಯ ಒಂದು ಕಾಲ. ಬೆಳೆಯನ್ನ ಯಾವ್ಯಾವ ಕಾಲಮಾನದಲ್ಲಿ ಬೆಳೀತಾರೆ ಅಂತಕ್ಕಂಥದ್ದು. ಸೊ ಕ್ರಾಪ್ ಸೀಸನ್ ಅಂದ್ರೆ ಏನು ಅಂತಂದ್ರೆ ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಬೇಸ್ಡ್ ಆನ್ ದ ಸೀಸನ್ ಈಸ್ ಕಾಲ್ಡ್ ಕ್ರಾಪಿಂಗ್ ಸೀಸನ್. ಸೀಸನ್ ಅನ್ನ ಅನುಸರಿಸಿ ಯಾವ ಬೆಳೆಗಳನ್ನ ಬೆಳೀತಾರೆ ಅಂತಕ್ಕಂಥದ್ದನ್ನ ನಾವು ಕ್ರಾಪಿಂಗ್ ಸೀಸನ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಸೊ ಇನ್ ಇಂಡಿಯಾ there are three cropping season. They are Kharif cropping season, Kharif crop season, Rabi crop season, Jade crop season. There are three cropping season in India: Kharif, Rabi and Jade. Now I am going to explain the Kharif crop season. Kharif kala andre ಏನು? ಭಾರತದಲ್ಲಿ ಬೆಳೆಯನ್ನ ಮೂರು ಅವಧಿಯಲ್ಲಿ ಮೂರು ಕಾಲಮಾನದಲ್ಲಿ ಬೆಳೀತಾ ಹೋಗ್ತಾರೆ. ಒಂದು ಖಾರಿಫ್ ಕಾಲ, ಇನ್ನೊಂದು ರಬಿ, ಇನ್ನೊಂದು ಜೇಡ್ ಅಂತ. ಸೊ ಖಾರಿಫ್ ಕಾಲ ಅಂದ್ರೆ ಏನು, ಖಾರಿಫ್ನಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾರೆ ಅಂತ ನಾವು ನೋಡೋದಾದ್ರೆ, ದ ಕ್ರಾಪ್ಸ್ ಗ್ರೋನ್ ಡ್ಯೂರಿಂಗ್ ರೈನಿ ಸೀಸನ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. ದ ಕ್ರಾಪ್ಸ್ ಗ್ರೋನ್ ಡ್ಯೂರಿಂಗ್ ರೈನಿ ಸೀಸನ್, ಮಳೆಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಯ ಅವಧಿಯನ್ನ ನಾವು ಖಾರಿಫ್ ಕ್ರಾಪ್ ಸೀಸನ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಆ ಖಾರಿಫ್ ಕಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನೇ ನಾವು ಖಾರಿಫ್ ಕ್ರಾಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಸೋಯಿಂಗ್ ಟೇಕ್ ಪ್ಲೇಸ್ ಇನ್ ಖಾರಿಫ್ ಸೀಸನ್. ದ ಸೋಯಿಂಗ್ ಟೇಕ್ ಪ್ಲೇಸ್ ಇನ್ ಜೂನ್ ಜುಲೈ. ಈ ಒಂದು ಅವಧಿಯಲ್ಲಿ ಬೆಳೆಗಳನ್ನ ಬಿತ್ತತಕ್ಕಂಥದ್ದು ಯಾವಾಗಪ್ಪ ಅಂತಾರೆ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈ ಒಂದು ಬಿತ್ತನೆ ಅಂತಕ್ಕಂಥದ್ದು ನಡೆಯುತ್ತೆ. ಅವಾಗ ದ ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ಮೇಲೆ ಬೀಸಲಿಕ್ಕೆ ಪ್ರಾರಂಭ ಆಗುತ್ತೆ. ಭಾರತದಲ್ಲಿ ಮಾನ್ಸೂನ್ ಆರಂಭ ಆದಾಗ ಈ ಒಂದು ಬಿತ್ತನೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಆಗ ಭಾರತದಲ್ಲಿ ಸಾಮಾನ್ಯವಾಗಿ ಜೂನ್ ಮತ್ತು ಜುಲೈ ತಿಂಗಳು ಇರುತ್ತೆ. ಅಂಡ್ ದ ಕ್ರಾಪ್ಸ್ ಆರ್ ಹಾರ್ವೆಸ್ಟೆಡ್ ಇನ್ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್. ಈಗ ಜೂನ್ ಜುಲೈನಲ್ಲಿ ನಾವು ಬಿತ್ತನೆ ಮಾಡಿದರೆ ಅದನ್ನು ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು ಅಂದರೆ ನಾವು ಕೊಯ್ಲಿಗೆ ಬರ್ತಕ್ಕಂಥದ್ದು, ಅದನ್ನು ಕೊಯ್ತಕ್ಕಂಥದ್ದು ಯಾವಾಗಪ್ಪ ಅಂತಂದರೆ ಕಟಾವು ಮಾಡ್ತಕ್ಕಂಥದ್ದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು. ಸೊ ಹೀಗೆ ಜೂನ್ ಜುಲೈನಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಇರ್ತಕ್ಕಂಥ ಅವಧಿಯನ್ನು ನಾವು ಖಾರಿಫ್ ಕ್ರಾಪ್ ಸೀಸನ್ ಅಂತ ಕರಿತೀವಿ. ಈ ಟೈಮಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅಂತಂದರೆ ರೈಸ್ ಮೀನ್ಸ್ ಪ್ಯಾಡಿ, ಜೋವರ್, ರಾಗಿ, ಕಾಟನ್, ಗ್ರೌಂಡ್ ನಟ್ಸ್, ಟೊಬ್ಯಾಕೊ. ದೀಸ್ ಆರ್ ದ ಮೇನ್ ಖಾರಿಫ್ ಕ್ರಾಪ್ಸ್. ಜೋವರ್ ಮೀನ್ಸ್ ಜೋಳ, ಗ್ರೌಂಡ್ ನಟ್ ಕಡಲೆಕಾಯಿ, ಟೊಬ್ಯಾಕೊ ಹೊಗೆಸೊಪ್ಪು ಅಥವಾ ತಂಬಾಕು, ಭತ್ತ, ರಾಗಿ, ಹತ್ತಿ ಇವು ಭಾರತದಲ್ಲಿ ಬೆಳೀತಕ್ಕಂಥ ಪ್ರಮುಖ ಖಾರಿಫ್ ಬೆಳೆಗಳು. ನೀವು ಚಿತ್ರದಲ್ಲಿ ನೋಡ್ಬೋದು. ಸೊ ಗ್ರೌಂಡ್ ನಟ್ ಇದೆ, ಕಾಟನ್ ಇದೆ, ಪ್ಯಾಡಿ ಮೀನ್ಸ್ ಭತ್ತ, maize, jola. These are the important crops of India. The next crop season is the Rabi crop season. The sowing takes place in October and November when northeast monsoon begins and are harvested in February, March. This is called Rabi crop season. ಇಲ್ಲಿ ನೋಡಿ, ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಆಗ್ತಕ್ಕಂಥದ್ದು ಖಾರಿಫ್ ಕ್ರಾಪ್ ಆದರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿತ್ತನೆ ಆಗ್ತಕ್ಕಂಥದ್ದು ರಬಿ ಕ್ರಾಪ್ ಸೀಸನ್ನು. ಸೊ ಆಗ ನಮ್ಮ ದೇಶದಲ್ಲಿ ನಾರ್ತ್ ಈಸ್ಟ್ ಮಾನ್ಸೂನ್ ಶುರುವಾಗಿರುತ್ತೆ. ಅಂದರೆ ಈಶಾನ್ಯ ಮಾರುತಗಳು ಭಾರತದ ಕಡೆ ತಿರುಗಲಿಕ್ಕೆ ಶುರುವಾಗಿರುತ್ತೆ. ಅಂದರೆ ಆಗ್ನೇಯ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂದಿರುಗುವ ಕಾಲ, ರಿಟ್ರೀಟ್ ಮಾನ್ಸೂನ್ ಸೀಸನ್ ಶುರುವಾಗಿರುತ್ತೆ.
ಈ ಅವಧಿಯಲ್ಲಿ ನಾವು ಬಿತ್ತನೆಯನ್ನು ಮಾಡಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಈ ಒಂದು ಕಟಾವು ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಹಾರ್ವೆಸ್ಟೆಡ್ ಇನ್ ಫೆಬ್ರವರಿ ಅಂಡ್ ಮಾರ್ಚ್. ದಿಸ್ ಈಸ್ ಕಾಲ್ಡ್ ರಬಿ ಕ್ರಾಪ್ ಸೀಸನ್. The sowing take place in October and November when northeast monsoon begins and are harvested in February, March. This is called Rabi crop season. The important Rabi crops are wheat, barley, gram, linseed, etc. ಇಲ್ಲಿ wheat ಅಂತಾರೆ, ಗೋಧಿ, ಮತ್ತೆ ಬಾರ್ಲಿ, ಮತ್ತೆ ಹೆಸರು ಕಾಳು, ಈ ಥರ ಗ್ರಾಮ್ ಅಂತ ಏನು ಹೇಳ್ತೀವಿ, ಹೆಸರು, ಕಡಲೆ, ಈ ಥರದ ಒಂದು ಗ್ರಾಮ್ ಅಥವಾ ಹೆಸರೇ, ಉದ್ದು, ಕಡಲೆ ಮುಂತಾಗಿರ್ತಕ್ಕಂಥವು, ಜೊತೆಗೆ ಲಿನ್ಸೀಡ್ ಅಂತಕ್ಕಂಥ ಒಂದು ಕಾಳನ್ನು ಸಹ ಈ ಒಂದು ರಬಿ ಅವಧಿಯಲ್ಲಿ ಬೆಳಿತೀವಿ. ಸೊ ಬಾರ್ಲಿ, ವೀಟ್. ವೀಟ್ ಈಸ್ ಅನ್ ಇಂಪಾರ್ಟೆಂಟ್ ರಬಿ ಕ್ರಾಪ್. ರಬಿ ಕ್ರಾಪ್ಗೆ ಉದಾಹರಣೆ ಕೊಡಿ ಅಂತಂದರೆ ನಾವು ಮುಖ್ಯವಾಗಿ ಕೊಡ್ತಕ್ಕಂಥದ್ದು ಗೋಧಿಯನ್ನೇ ಕೊಡಬೇಕು. ಅತಿ ಹೆಚ್ಚಾಗಿ ಬೆಳೀತಕ್ಕಂಥ ಬೆಳೆ ಅಂತಂದರೆ ಅದು ಗೋಧಿ. ದ ನೆಕ್ಸ್ಟ್ ಕ್ರಾಪ್ ಸೀಸನ್ ಇಸ್ ಜೇಡ್ ಕ್ರಾಪ್ ಸೀಸನ್. ZAID, Zed crop season. The crops are grown between Kharif and Rabi crops are called Zed crop season. ಈ ಖಾರಿಫ್ ಮತ್ತು ರಬಿ ಕಾಲದ ನಡುವಿನ ಅವಧಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ನಾವು ಜೇಡ್ ಕ್ರಾಪ್ ಸೀಸನ್ ಅಂತ ಕರಿತೀವಿ. ದ ಕ್ರಾಪ್ಸ್ ಆರ್ ಗ್ರೋನ್ ಬಿಟ್ವೀನ್ ದ ಖಾರಿಫ್ ಅಂಡ್ ರಬಿ ಕ್ರಾಪ್ಸ್ ಆರ್ ಕಾಲ್ಡ್ ಆಸ್ ಜೇಡ್ ಕ್ರಾಪ್ ಸೀಸನ್. ಇಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಅಂತಂದರೆ ವಾಟರ್ ಮೆಲನ್, ಕುಕುಂಬರ್, ಆಯಿಲ್ ಸೀಡ್ಸ್ ಆ್ಯಂಡ್ ವೆಜಿಟಬಲ್ಸ್. ವಾಟರ್ಮೆಲನ್, ಕಲ್ಲಂಗಡಿ, ಸೌತೆಕಾಯಿ, ತರಕಾರಿಗಳು ಮತ್ತು ಕೆಲವು ಬೇಳೆಗಳು, ಇವುಗಳನ್ನು ನಾವು ಈ ಒಂದು ಜೇಡ್ ಕ್ರಾಪ್ ಸೀಸನಲ್ಲಿ ಬೆಳಿತೀವಿ. ಮುಖ್ಯವಾಗಿ ಇದು ಸಮ್ಮರ್ ಸೀಸನ್ ಕ್ರಾಪ್ಸ್ ಅಂತ ಹೇಳ್ಬೋದು. ಜೇಡ್ ಕ್ರಾಪ್ಸನ್ನು ಸಮ್ಮರ್ ಸೀಸನ್ ಕ್ರಾಪ್ಸ್ ಅಂತ ಹೇಳ್ಬೋದು. ಬಹುಶಃ ಮಳೆಗಾಲ ಮತ್ತು ಈ ಖಾರಿಫ್ ಕಾಲ ಮತ್ತು ರಬಿ ಕಾಲ, ಈ ಎರಡರ ನಡುವಿನ ಅವಧಿಯನ್ನೇ ನಾವು ಜೇಡ್ ಕ್ರಾಪ್ ಸೀಸನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಚಿತ್ರದಲ್ಲಿ ನೀವು ನೋಡ್ಬೋದು, ವಾಟರ್ ಮೆಲನ್ ಇದೆ, ಕುಕುಂಬರ್ ಇದೆ, ಮತ್ತು ವೆಜಿಟಬಲ್ಸು. ದೀಸ್ ಆರ್ ಗ್ರೋನ್ ಇನ್ ಜೇಡ್ ಸೀಸನ್. Dear students, I am going to explain another important concept like cropping pattern. ಕ್ರಾಪಿಂಗ್ ಪ್ಯಾಟರ್ನ್, ಬೆಳೆಯ ಮಾದರಿ ಅಂತ. ಹೆಂಗಿರುತ್ತೆ, ಏನು ಬೆಳೆಯ ಮಾದರಿ ಅಂತಂದರೆ, ಪ್ರಪೋರ್ಷನ್ ಆಫ್ ಅನ್ ಏರಿಯಾ ಅಂಡರ್ ಡಿಫ್ರೆಂಟ್ ಕ್ರಾಪ್ಸ್ ಅಟ್ ಎ ಗಿವನ್ ಟೈಮ್ ಈಸ್ ಕಾಲ್ಡ್ ಕ್ರಾಪಿಂಗ್ ಪ್ಯಾಟರ್ನ್. ಪ್ರಪೋರ್ಷನ್ ಆಫ್ ಅನ್ ಏರಿಯಾ ಅಂಡರ್ ಡಿಫ್ರೆಂಟ್ ಕ್ರಾಪ್ಸ್ ಅಟ್ ಎ ಗಿವನ್ ಟೈಮ್, ಒಂದು ನಿರ್ದಿಷ್ಟಪಡಿಸಿದ ಸಮಯದಲ್ಲಿ ಒಂದು ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ವಿವಿಧ ಬೆಳೆಗಳ ಮಾದರಿಗಳನ್ನೇ ನಾವು ಕ್ರಾಪಿಂಗ್ ಪ್ಯಾಟರ್ನ್ ಅಂತಂದೇಳ್ಬಿಟ್ಟು ಕರಿತೀವಿ. Cropping pattern of any region in India changes from time to time. It is very important. In India, cropping pattern of any region changes by time to time because some factor influence on the cropping pattern. They are relief feature, soil, climate, size of farms, water supply, income of farmers, technology and other factors influence on the cropping pattern. So it takes changes from time to time. ಬೆಳೆಗಳ ಮಾದರಿಯ ಮೇಲೆ, ಅಂದರೆ ಭಾರತದಲ್ಲಿ ಒಂದೊಂದು ವಲಯದಲ್ಲೂ ವಿವಿಧ ರೀತಿಯಾಗಿರ್ತಕ್ಕಂಥ ಬೆಳೆ ಪದ್ಧತಿಗಳನ್ನು ನಾವು ಕಾಣಬಹುದು. ಇದಕ್ಕೆ ಕಾರಣ ಇಷ್ಟೇ, ಅನೇಕ ಅಂಶಗಳು ಇದರ ಮೇಲೆ ಪ್ರಭಾವವನ್ನು ಬೀರ್ತವೆ. ಮುಖ್ಯವಾಗಿ ರಿಲೀಫ್ ಫೀಚರ್, ಭೂಸ್ವರೂಪಗಳು, ಮಣ್ಣು, ಹವಾಮಾನ, ಮತ್ತು ಈ ಒಂದು ಸೈಜ್ ಆಫ್ ಫಾರ್ಮ್ಸ್, ಕೃಷಿ ಭೂಮಿಯ ಒಂದು ಗಾತ್ರ, ವಾಟರ್ ಸಪ್ಲೈ, ನೀರಿನ ಪೂರೈಕೆ ಅಥವಾ ನೀರಾವರಿ, ಇನ್ಕಮ್ ಆಫ್ ಫಾರ್ಮರ್ಸ್, ರೈತರ ಒಂದು ಆದಾಯ, ಜೊತೆಗೆ ತಾಂತ್ರಿಕತೆ, ಹೀಗೆ 10 ಹಲವು ಅಂಶಗಳು ಈ ಒಂದು ಭಾರತದಲ್ಲಿ ಬೆಳೆ ಮಾದರಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹೀಗಾಗಿ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಹೋದಾಗ ಬೆಳೆಗಳ ಹಂಚಿಕೆಯಲ್ಲಿ, ಬೆಳೆಗಳ ಮಾದರಿಯಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತೀವಿ. Dear students, now I am going to explain some major crops of India. Major crops of India. India is the vast country. So
A wide variety of crops are grown in different part of India. ಭಾರತ ಒಂದು ವಿಶಾಲವಾಗಿರ್ತಕ್ಕಂಥ ದೇಶ. ಹಾಗಾಗಿ ಇಲ್ಲಿ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನು ನಾವು ಭಾರತದಲ್ಲಿ ಕಾಣಬಹುದು. ದೇ ಕೆನ್ ಬಿ ಕ್ಲಾಸಿಫೈಡ್ ಆಸ್ ಫುಡ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್, ಆಯಿಲ್ ಸೀಡ್ಸ್ ಆ್ಯಂಡ್ ಪ್ಲಾಂಟೇಶನ್ ಕ್ರಾಪ್ಸ್. ಭಾರತದಲ್ಲಿ ಕಂಡುಬರ್ತಕ್ಕಂಥ ಬೆಳೆಗಳನ್ನು ನಾವು ಅನೇಕ ವಿಧಗಳಾಗಿ ವಿಂಗಡಿಸ್ಬೋದು. ಮೊದಲನೇದಾಗಿ ಫುಡ್ ಕ್ರಾಪ್ಸ್, ಆಹಾರದ ಬೆಳೆಗಳು. ಸೆಕೆಂಡ್ ಒನ್ ಕಮರ್ಷಿಯಲ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳು. ಆಯಿಲ್ ಸೀಡ್ಸ್, ಎಣ್ಣೆ ಕಾಳುಗಳು. ಜೊತೆಗೆ ತೋಟಗಾರಿಕಾ ಬೆಳೆಗಳು ಅಂತಂದು ಹೇಳ್ಬಿಟ್ಟು 4-5 ವಿಭಾಗಗಳಾಗಿ ಈ ಒಂದು ಬೆಳೆಗಳನ್ನು ನಾವು ವಿಂಗಡಿಸಬಹುದು. ಮೊದಲನೇದಾಗಿ ನಾನು ಈ ಫುಡ್ ಕ್ರಾಪ್ಸ್ ಅಂದರೆ ಆಹಾರದ ಬೆಳೆಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಇಸ್ ಮೀನ್ಡ್ ಬೈ ಫುಡ್ ಕ್ರಾಪ್ಸ್, ಆಹಾರದ ಬೆಳೆಗಳು ಅಂತ ಅಂದ್ರೆ ಏನು, ಅದರ ಅರ್ಥ ಏನು ಅಂತಂದ್ರೆ, ದ ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಟು ಪ್ರೊವೈಡ್ ಫುಡ್ ಫಾರ್ ಪೀಪಲ್ ಆರ್ ಕಾಲ್ಡ್ ಫುಡ್ ಕ್ರಾಪ್ಸ್. ಫುಡ್ ಕ್ರಾಪ್ಸ್ ಅಂತಂದ್ರೆ ದ ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಟು ಪ್ರೊವೈಡ್ ಫುಡ್ ಫಾರ್ ಪೀಪಲ್, ಜನರಿಗೆ ಆಹಾರವನ್ನು ಪೂರೈಸಲಿಕ್ಕೆ ಅಂತಂದೇಳಿ ಬೆಳೀತಕ್ಕಂಥ ಬೆಳೆಗಳನ್ನೇ ನಾವು ಫುಡ್ ಕ್ರಾಪ್ಸ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆಗೆ ಪ್ಯಾಡಿ, ಪ್ಯಾಡಿ ಮೀನ್ಸ್ ರೈಸ್, ಭತ್ತ ಅಥವಾ ಅಕ್ಕಿ. ವೀಟ್, ಗೋಧಿ. ಜೋವರ್, ಜೋಳ, ರಾಗಿ, ಎಕ್ಸೆಟ್ರಾ. ಇವೆಲ್ಲವೂ ಆಹಾರದ ಧಾನ್ಯಗಳು, ಆಹಾರದ ಬೆಳೆಗಳು. ಅದರಲ್ಲಿ ನಾವು ಮೊದಲನೇದಾಗಿ ನಾವು ಪ್ಯಾಡಿ ಅಥವಾ ರೈಸನ್ನು ನೋಡೋದಾದ್ರೆ, ಇದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತಂದರೆ, ಇದಕ್ಕೆ ರಿಕ್ವೈರ್ಡ್ ಆಗಿರ್ತಕ್ಕಂಥ ರೈನ್ಫಾಲ್ ಎಷ್ಟು ಬೇಕು, ಮಳೆ ಎಷ್ಟು ಬೇಕಪ್ಪ ಅಂತಾರೆ, 100 to 200 ಸೆಂಟಿಮೀಟರ್ ಆ್ಯನ್ಯುಯಲ್ ರೈನ್ಫಾಲ್ ಎಲ್ಲಿ ಬೀಳುತ್ತೋ ಅಂತಹ ಕಡೆಗಳಲ್ಲಿ ನಾವು ಭತ್ತವನ್ನು ಬೆಳಿತೀವಿ. ಸೊ ಈ ಭತ್ತವನ್ನು ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಟೆಂಪ್ರೇಚರ್ ಎಷ್ಟಪ್ಪ ಅಂದರೆ 18 ಡಿಗ್ರಿ ಸೆಲ್ಸಿಯಸ್ ಟು 25 ಡಿಗ್ರಿ ಸೆಲ್ಸಿಯಸ್, 18 ಡಿಗ್ರಿಯಿಂದ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಈ ಒಂದು ಭತ್ತವನ್ನು ಬೆಳೀತಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂದರೆ ಕ್ಲೇಯಿ ಅಂದರೆ ಜಡಿ ಮಣ್ಣು, ಲೋಮ್, ಆಲ್ಯುವಿಯಲ್, ಆಲ್ಯುವಿಯಲ್ ಅಂದರೆ ಮೆಕ್ಕಲು ಮಣ್ಣು. ಕ್ಲೇಯಿ, ಲೋಮ್, ಆಲ್ಯುವಿಯಲ್ ಸಾಯಿಲ್ಸ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ಪ್ಯಾಡಿ ಕಲ್ಟಿವೇಶನ್ ಆರ್ ರೈಸ್ ಕಲ್ಟಿವೇಶನ್. ಸೊ ಇಂಡಿಯಾದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಕ್ಕಂಥ ರಾಜ್ಯಗಳು ಯಾವ್ಯಾವು ಅಂತಂದರೆ ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಪಂಜಾಬ್, ತಮಿಳುನಾಡು, ಒಡಿಶಾ, ಕರ್ನಾಟಕ ಆರ್ ದ ಲೀಡಿಂಗ್ ಸ್ಟೇಟ್ಸ್ ವಿಚ್ ಗ್ರೋನ್ ಪ್ಯಾಡಿ. Among these states, West Bengal is the largest producer of paddy in India. It produces highest paddy in our country. Rice needs standing water and it needs level land. ರೈಸ್ ಬೆಳಿಲಿಕ್ಕೆ ಏನಪ್ಪ ಅಂದರೆ ಸ್ಟ್ಯಾಂಡಿಂಗ್ ವಾಟರ್, ಪೈರಿನ ಬುಡದಲ್ಲಿ ನೀರು ನಿಂತ್ಕೋಬೇಕು, ಜೊತೆಗೆ ನೆಲ ಸಮತಟ್ಟಾಗಿರಬೇಕು. ಸೊ ಅದಕ್ಕಾಗಿ ಇರಿಗೇಷನ್ ಈಸ್ ನೆಸೆಸರಿ, ಇದಕ್ಕೆ ನೀರಾವರಿ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ಬೇಕು. ಸೊ ಈ ಒಂದು ನಕ್ಷೆಯಲ್ಲಿ, ಈ ಒಂದು ಮ್ಯಾಪಲ್ಲಿ ಭಾರತದಲ್ಲಿ ಎಲ್ಲೆಲ್ಲಿ ಅತಿ ಹೆಚ್ಚಾಗಿ ಭತ್ತವನ್ನು ಬೆಳೀತಾರೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ನಾನು ಹೇಳಿದ ಹಾಗೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ. ಅದನ್ನು ಬಿಟ್ಟರೆ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಪಂಜಾಬು, ತಮಿಳುನಾಡು, ಒಡಿಶಾ, ಕರ್ನಾಟಕದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಭತ್ತವನ್ನು ಬೆಳಿತೀವಿ. The next food crop is wheat. Wheat means ಗೋಧಿ. ಸೊ ಈ ಗೋಧಿಯನ್ನು ಬೆಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಆ್ಯನ್ಯುಯಲ್ ರೈನ್ಫಾಲ್ ಎಷ್ಟಪ್ಪ ಅಂದರೆ 50ರಿಂದ 70 ಸೆಂಟಿಮೀಟರ್ ಆನ್ಯುಯಲ್ ರೈನ್ಫಾಲ್ ಬೇಕು. ಅಂದರೆ ವಾರ್ಷಿಕವಾಗಿ 50ರಿಂದ 70 ಸೆಂಟಿಮೀಟರ್ ಮಳೆ ಎಲ್ಲಿ ಬೀಳುತ್ತೋ ಅಲ್ಲಿ ಈ ಒಂದು ಗೋಧಿಯನ್ನು ಬೆಳೀತಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಟೆಂಪ್ರೇಚರ್, ಉಷ್ಣತೆ ಎಷ್ಟಿರಬೇಕಪ್ಪ ಅಂದರೆ 10 ಡಿಗ್ರಿ ಟು 15 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಯಿಲ್ಲು ಅಂತಂದರೆ ಹೆವಿ ಲೋಮ್ಸ್ ಆ್ಯಂಡ್ ಬ್ಲಾಕ್ ಸಾಯಿಲ್. ಲೋಮು ಮತ್ತು ಬ್ಲಾಕ್ ಸಾಯಿಲ್, ಇಟ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಬ್ಲಾಕ್ ಸಾಯಿಲ್. ಬ್ಲಾಕ್ ಸಾಯಿಲ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ wheat. So in India, some states highly produce wheats. They are Uttar Pradesh, Punjab, Rajasthan, Gujarat, Maharashtra and Northern Karnataka. Among these states, Uttar Pradesh produce highest wheat in our country. In the map, the places, locate the places which are
highest wheat producing states. Next, commercial crops. Commercial crops. ಇಲ್ಲಿ a crop that is grown for sale is called commercial crops. A crop that is grown for sale is called commercial crops. For example, sugar cane, cotton, tobacco, oil seeds are the important commercial crops. Sugar cane, it required rainfall 100 to 150 centimeter. 100ರಿಂದ 150 ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂಥ ಜಾಗದಲ್ಲಿ ಶುಗರ್ ಕೇನ್ ಬೆಳೀತಾರೆ. The 21 degree to 26 degree Celsius are the required temperature to grow sugar cane. Loamy and oil well soils are best suited for the cultivation of sugar cane. Uttar Pradesh, Maharashtra, Tamil Nadu, Karnataka, Gujarat, Andhra Pradesh are the highest sugar cane producing states in our India. Among them, Uttar Pradesh is the largest producing state. India has the world's largest area under sugarcane. ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಕ್ಷೇತ್ರ ಇದೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಕ್ಷೇತ್ರ ಇರೋದು ಭಾರತದಲ್ಲೇ. ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಇನ್ ದ ವರ್ಲ್ಡ್, ನೆಕ್ಸ್ಟ್ ಓನ್ಲಿ ಟು ಬ್ರೆಜಿಲ್. ಬ್ರೆಜಿಲ್ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ದೇಶ. ಅದನ್ನು ಬಿಟ್ಟರೆ ಭಾರತ 2ನೇ ಸ್ಥಾನದಲ್ಲಿ ಇದೆ. ಸೊ ಮ್ಯಾಪಲ್ಲಿ ಭಾರತದಲ್ಲಿ ಎಲ್ಲೆಲ್ಲಿ ಈ ಒಂದು ಕಬ್ಬನ್ನು ಬೆಳೀತಾರೆ ಅಂತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್, ದ ಅನದರ್ ಕಮರ್ಷಿಯಲ್ ಕ್ರಾಪ್ಸ್ ಈಸ್ ಟೊಬ್ಯಾಕೋ. ಟೊಬ್ಯಾಕೋ ಮೀನ್ಸ್ ತಂಬಾಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ರೈನ್ಫಾಲ್ ಎಷ್ಟಪ್ಪ ಅಂತಂದರೆ 50 to 100 centimeter ಆ್ಯನ್ಯುಯಲಿ. It required 21 degree to 23 degree Celsius temperature, and it is well grown in sandy and loamy soil. In India, Andhra Pradesh, Gujarat, Uttar Pradesh, Karnataka, Tamil Nadu, Maharashtra, and Bihar are leading states which grow tobacco. India is the third largest producer and fourth largest exporter of tobacco. ಭಾರತ ಇಡೀ ಜಗತ್ತಿನಲ್ಲೇ ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ ಮತ್ತು ರಫ್ತಿನಲ್ಲಿ ಇದು 4ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ತಂಬಾಕನ್ನು ಬೆಳೀತಾರೆ. ಅದರಲ್ಲೂ ವರ್ಜೀನಿಯ ತಂಬಾಕನ್ನು ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸೊ ವರ್ಜೀನಿಯ ತಂಬಾಕನ್ನು ಸಿಗರೇಟ್ ಉತ್ಪಾದನೆಯಲ್ಲಿ ಬಳಸ್ತಾರೆ. ಈ ಒಂದು ತಂಬಾಕನ್ನು ಅತಿ ಹೆಚ್ಚಾಗಿ ಏನಕ್ಕೆ ಬಳಸ್ತಾರಪ್ಪ ಅಂತಂದರೆ ಬೀಡಿ, ಸಿಗರೇಟು, ಸಿಗಾರು, ಚಿರೋಟ್ ಉತ್ಪಾದನೆಯಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರೆ. ಮತ್ತು ಸ್ವಲ್ಪ ಭಾಗವನ್ನು ತಿನ್ನಲಿಕ್ಕೆ, ಮತ್ತು ನಸೆ ಪುಡಿ ಅಂತ ಏನು ಕರಿತೀವಿ, ಸ್ನಫು, ಮತ್ತು ಇನ್ಸೆಕ್ಟಿಸೈಡ್ಸ್ ಉತ್ಪಾದನೆಯಲ್ಲೂ ಇದನ್ನು ಬಳಸ್ಕೊಳ್ತಾ ಹೋಗ್ತಾರೆ. ಭಾರತದ ನಕ್ಷೆಯಲ್ಲಿ ಎಲ್ಲೆಲ್ಲಿ ತಂಬಾಕನ್ನು ಉತ್ಪಾದನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. The next, I am going to explain about the fiber crops. What is meant by fiber crops? The crops which provide raw materials for textile industries are called fiber crops. The crops which provide raw materials for textile industry. ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂದರೆ ಜವಳಿ ಅಂತ. ಜವಳಿ ಕೈಗಾರಿಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಪೂರೈಸ್ತಕ್ಕಂಥ ಬೆಳೆಗಳನ್ನು ನಾವು ಫೈಬರ್ ಕ್ರಾಪ್ಸ್ ಅಂತ ಕರಿತೀವಿ. ನಾರಿನ ಬೆಳೆಗಳು ಅಂತ ಕರಿತೀವಿ. ದ ಇಂಪಾರ್ಟೆಂಟ್ ಫೈಬರ್ ಕ್ರಾಪ್ಸ್ ಆಫ್ ಇಂಡಿಯಾ ಆರ್ ಕಾಟನ್ ಅಂಡ್ ಜೂಟ್. ಹತ್ತಿ ಮತ್ತು ಸೆಣಬು ಅತಿ ಮುಖ್ಯವಾಗಿರ್ತಕ್ಕಂಥ ನಾರಿನ ಬೆಳೆಗಳು. ಸೊ ಅದರಲ್ಲಿ ನಾವು ಕಾಟನ್ ಅಂತ ನೋಡಿದರೆ ಇದಕ್ಕೆ ರಿಕ್ವೈರ್ಡ್ ಆಗಿರ್ತಕ್ಕಂಥ ರೈನ್ಫಾಲ್ ಎಷ್ಟು ಬೇಕಪ್ಪ ಅಂದರೆ 50 to 100 centimeter. ಇದಕ್ಕೆ ಬೇಕಾಗಿರ್ತಕ್ಕಂಥ ಟೆಂಪ್ರೇಚರ್ 21 degree to 24 degree Celsius. ದ ಬ್ಲಾಕ್ ಸಾಯಿಲ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಕಾಟನ್ ಕಲ್ಟಿವೇಶನ್. ಇನ್ ಇಂಡಿಯಾ, ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಹರಿಯಾಣ, ಮಧ್ಯಪ್ರದೇಶ್, ಪಂಜಾಬ್, ಕರ್ನಾಟಕ, ತಮಿಳುನಾಡು ಆರ್ ದ ಲೀಡಿಂಗ್ ಸ್ಟೇಟ್ ಇನ್ ಪ್ರೊಡ್ಯೂಸ್ ಆಫ್ ಕಾಟನ್. ಇಂಡಿಯಾ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಟನ್. ಇಡೀ ಜಗತ್ತಿನಲ್ಲೇ ಭಾರತ ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದನೆ ಮಾಡೋದ್ರಲ್ಲಿ 3ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್, ಈ ಒಂದು ಮ್ಯಾಪಲ್ಲಿ ಎಲ್ಲೆಲ್ಲಿ ಹತ್ತಿಯನ್ನು ಅತಿ ಹೆಚ್ಚಾಗಿ ಬೆಳೀತಾರೆ ಅಂತಕ್ಕಂಥದ್ದನ್ನು ನಾವು
ನೆಕ್ಸ್ಟ್ ಬೀವರೇಜ್ ಕ್ರಾಪ್ಸ್, ಪಾನೀಯ ಬೆಳೆಗಳು. ಬೀವರೇಜ್ ಕ್ರಾಪ್ಸ್ ಅಂತಾರೆ ಪಾನೀಯ ಬೆಳೆಗಳು. ಏನು ಪಾನೀಯ ಬೆಳೆಗಳು ಅಂತಂದ್ರೆ ದ ಕ್ರಾಪ್ಸ್ ವಿಚ್ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ ಸ್ಟಿಮ್ಯುಲೇಟಿಂಗ್ ಡ್ರಿಂಕ್ಸ್ ಆರ್ ಕಾಲ್ಡ್ ಬೀವರೇಜ್ ಕ್ರಾಪ್ಸ್ ಅಂತ. ಸ್ಟಿಮ್ಯುಲೇಟಿಂಗ್ ಅಂದರೆ ಉತ್ತೇಜಕ ಅಂತ. ಉತ್ತೇಜಕ ದೃಷ್ಟಿಯಿಂದ ಉತ್ತೇಜನವನ್ನು ಪಡೆಯಲಿಕ್ಕೆ ನಾವು ಆ ಒಂದು ಪಾನೀಯವನ್ನು ಬೆಳೆಸ್ತಾ ಇದ್ರೆ ಅಂಥ ಉತ್ತೇಜಕ ಡ್ರಿಂಕ್ಸನ್ನು ಅಥವಾ ಪಾನೀಯವನ್ನು ಪೂರೈಸ್ತಕ್ಕಂಥ ಬೆಳೆಗಳನ್ನು ಬೇವರೇಜ್ ಕ್ರಾಪ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಟೀ ಮತ್ತು ಕಾಫಿ. ಅದರಲ್ಲಿ ಟೀ ಅಂತ ನಾವು ನೋಡೋದಾದ್ರೆ ಟೀ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಚೀಪೆಸ್ಟ್ ಆಫ್ ಆಲ್ ದ ಬೀವರೇಜಸ್. ಇಟ್ ಈಸ್ ದ ಮೋಸ್ಟ್ ಚೀಪೆಸ್ಟ್ ಅಂದರೆ ಅತ್ಯಂತ ಕಡಿಮೆ ಬೆಲೆಗೆ ಅಗ್ಗವಾಗಿ ಸಿಗ್ತಕ್ಕಂಥದ್ದು. ಆಮೇಲೆ ಭಾಳ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂಥ ಒಂದು ಬೀವರೇಜ್ ಕ್ರಾಪ್ಸ್ ಅಂತ ನಾವು ಹೇಳ್ಬೋದು. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಟೀ ನೆಕ್ಸ್ಟ್ ಟು ಚೈನಾ. ಭಾರತ ಚೈನಾವನ್ನು ಹೊರತುಪಡಿಸಿದರೆ ಎರಡನೇ ಅತಿ ದೊಡ್ಡ ಟೀ ಉತ್ಪಾದನಾ ರಾಷ್ಟ್ರ. ಹಾಗಾದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ರೈನ್ಫಾಲ್ ಎಷ್ಟಪ್ಪ ಅಂದರೆ 150 to 250 ಸೆಂಟಿಮೀಟರ್ ಅಷ್ಟು ಮಳೆ ಬೀಳ್ತಕ್ಕಂಥ ಜಾಗದಲ್ಲಿ ಟೀಯನ್ನು ಬೆಳಿತೀವಿ. ಇದಕ್ಕೆ ಟೆಂಪ್ರೇಚರು 21 ಡಿಗ್ರಿ to 30 ಡಿಗ್ರಿ ಸೆಲ್ಸಿಯಸ್. ಸೊ ಇಟ್ ರಿಕ್ವೈರ್ ಹಿಲ್ ಸ್ಲೋಪ್ ವಿತ್ ಅನ್ ಆಟಿಟ್ಯೂಡ್ ಆಫ್ 1200 to 2400 ಮೀಟರ್ಸ್ ಅಬೌವ್ ದ ಸೀ ಲೆವೆಲ್. ಸಮುದ್ರ ಮಟ್ಟದಿಂದ 1200ರಿಂದ 2400 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಬೆಟ್ಟದ ಇಳಿಜಾರುಗಳಲ್ಲಿ ಈ ಒಂದು ಟೀಯನ್ನು ನಾವು ಬೆಳಿಬೋದು. ಇದು ಹ್ಯೂಮಸ್ ಸಾಯಿಲನ್ನು ಕೇಳುತ್ತೆ. ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಹ್ಯೂಮಸ್ ಎಲ್ಲಿರುತ್ತೋ ಅಲ್ಲಿ ಈ ಒಂದು ಟೀಯನ್ನು ಹೆಚ್ಚಾಗಿ ಬೆಳಿತೀವಿ. ಇನ್ ಇಂಡಿಯಾ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ ಆರ್ ದ ಲೀಡಿಂಗ್ ಸ್ಟೇಟ್ಸ್ ಇನ್ ಗ್ರೋನ್ ಆಫ್ ಟೀ. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಟೀ ನೆಕ್ಸ್ಟ್ ಚೈನಾ. ಭಾರತದ ನಕ್ಷೆಯಲ್ಲಿ ಟೀ ಬೆಳೀತಕ್ಕಂಥ ರಾಜ್ಯಗಳನ್ನು ಗುರುತಿಸಲಾಗಿದೆ.